ಅದ್ ಯಾವ ಧೈರ್ಯದಲ್ಲಿ ನನ್ ದಿನ ವ್ಲಾಗ್ ಆಗ್ತೀನಿ ಅನ್ನೋ ಗೊತ್ತಿಲ್ಲ. ಹಾಯ್ ಎಲ್ಲಾರ್ಗು ನಮಸ್ಕಾರ, ನಾನ್ ದಿಲಾನಿ. ಒಂದ್ ವಿಷಯ ಹೇಳಿದ್ಮೇಲೆ ಮಾಡೇ ಮಾಡ್ತೀವಿ. ಬೆಳಗ್ಗೆ ಎದ್ದಿದ್ದೆ ರೆಡಿಯಾಗಿ ಕಾಲೇಜಿಗೆ ಹೋಗೋ ಮುಂಚೆ ಸ್ಟೆಪ್ಸ್ ಅಲ್ಲಿ 2 ಸ್ಟೆಪ್ ಹಾಕಿ ಬಸ್ ಸ್ಟಾಪ್ ಹೋದೆ. ನಿನ್ನೆ ನಾನ್ ಬೈಕೊಂಡಿದ್ದು ಪಕ್ಕ ಸೂರ್ಯ ಭಗವಾನ್ ಕೇಳ್ಸಿರ್ಬೇಕು. ಬಿಸ್ಲೇ ಇರ್ಲಿಲ್ಲ ಇವತ್ತು, ಮಳೆನೂ ಇರ್ಲಿಲ್ಲ. ಒನ್ ಆಫ್ ದ ಪರ್ಫೆಕ್ಟ್ ವೆದರ್. ಮನೇಲಿ ಇರ್ಬೇಕಾದ್ರೆ ಒಂದೊಂದ್ ಟೈಮ್ ಕೂದ್ಲು ಎಷ್ಟ್ ಚೆನ್ನಾಗಿರುತ್ತೆ, ಆಚೆ ಬರ್ಬೇಕಾದ್ರೇನೆ ಇಲ್ದಿರ ಆಟಗಳಾಡೋದು. ಬಸ್ ಸ್ಟಾಪ್ ಬಂದಿದ್ದೆ, ಬಸ್ಸು ಸಿಕ್ತು, ಸೀಟು ಸಿಕ್ತು. ಕಾಲೇಜಿಗೆ ಬಂದಿದ್ದೆ, ನಮ್ ಪುಣ್ಯಕ್ಕೆ BBA ಅವರಿಗೆ ಯಾವ ಕ್ಲಾಸು ಇರ್ಲಿಲ್ಲ. ಅದ್ ನೋಡೋದ್ ಎಷ್ಟ್ ಕ್ಯೂಟ್ ಆಗಿ ಓಡ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಜ ಹೇಳ್ಬೇಕಾದ್ರೆ ನಾನು ಫೀಮೇಲ್ ಫ್ರೆಂಡ್ಶಿಪ್ ನ ಜಾಸ್ತಿ ನಂಬ್ತಾ ಇರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನನ್ನ ಲೈಫ್ ಅಲ್ಲಿ ಎಷ್ಟು ಒಳ್ಳೆ ಹುಡುಗಿರ್ ಬಂದ್ರು ಅಂದ್ರೆ ಯಾವತ್ತೂ ನಾನು ಅವ್ರನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಫ್ರೆಂಡ್ಶಿಪ್ಸ್ ಇನ್ನ ಚೆನ್ನಾಗಿರ್ಬೇಕು ಅಂದ್ರೆ ಬೇಸಿಕ್ ಆಗಿ ರೆಸ್ಪೆಕ್ಟ್, ಕೈಂಡ್ನೆಸ್, ಎಂಪತಿ ಅನ್ನೋದ್ ಬಿಟ್ಟು ಅತಿಯಾಗಿ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ನನ್ ಜೊತೆಗಿರೋವು ಅಷ್ಟೇ, ದಿನ ಕಾಲ್ ಇರಲ್ಲ, ಟೆಕ್ಸ್ಟ್ ಇರಲ್ಲ, ಬಟ್ ನನಗ್ ಬೇಕಾದಾಗ ಅವ್ರು ಯಾವತ್ತೂ ಇರ್ತಾರೆ. ಅವ್ರನ್ನ ಉಳಿಸ್ಕೊಳಕ್ಕೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. Our mom would have been like, "Bank ID card, bro. ID card, bro." Like what? I thought that is one bag and I kept it. ತಲೆ ಕೆಡಿಸ್ಕೊಂಬೇಡಿ, ನಾವು ಬೆಂಗಳೂರು ಪೀಪಲ್ ಅಲ್ವಾ, ಸೊ ಆಲ್ ಲ್ಯಾಂಗ್ವೇಜಸ್, ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್ ಪ್ರತಿಯೊಂದು ಮಾತಾಡ್ತೀವಿ. Come say hi, bro. Jen has been pinching with that coach. Nice. Tom and Jerry. Deck कैसे खड़ी है? पूरा श्री. Come tell hi, bro. After 2 years, bloody 2 years, we are going out. Oh, shame on us, no? Coach, something will do like this. Yes, Amaru. Yes, Amma. Asma. Hey, ID card ki bachche de idhar. Hey, don't wear that. I told her not to wear. This is old. Noda. Not that picture. One day da. ಒಂದಿಲ್ಲ ಇನ್ನೊಂದಿನ something match ಕರೆಂगे. ನೀವು ನಂಬ್ತಿರೋ ಬಿಡ್ತಿರೋ, ಫೈನಲ್ ಇಯರ್ಗೆ ಬಂದಿದ್ದೀವಿ. 3 ವರ್ಷ ಆಗಿದೆ ಕಾಲೇಜಿಗೆ ಬಂದು. ಇವತ್ತೇ ಫಸ್ಟ್ ಟೈಮ್ ಎಲ್ಲ ಆಚೆ ಹೋಗ್ತಾ ಇರೋದು ಊಟಕ್ಕೆ. ಅಷ್ಟು ಬ್ಯುಸಿ ಲೈಫಲ್ಲಿ ಏನ್ ಮಾಡೋಣ, ಅವಾಗಿಂದನೂ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ ಅಲ್ವಾ, ಅದಕ್ಕೆ ಇನ್ಮೇಲಿಂದ ಏನಿಲ್ಲ, ಇದೊಂದು ವರ್ಷ ಏನಿಲ್ಲ. ಹೊಟ್ಟೆ ಹಸಿಬೇಕಾದ್ರೆ ತಲೆ ಓಡಲ್ಲ ಅಂತಾರೆ. ಚೆನ್ನಾಗಿ ಮಧ್ಯಾಹ್ನ ತಿಂತೀವಿ ಅಂತ ಬೆಳಗ್ಗೆ ಯಾರು ಟಿಫನ್ ಮಾಡ್ದಿರಾನೆ ಬಂದ್ವಿ. ಅರ್ಧ ಗಂಟೆ ಕುತ್ಕೊಂಡು ಯಾವ ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ಹೋಗಿದ್ದು ಮಾಲ್ಗುಡಿ ದೊಣ್ಣೆ ಬಿರಿಯಾನಿಗೆ. ನಾವೆಲ್ಲ ಒಬ್ರೇ ಇರ್ಬೇಕಾದ್ರೆ ಎಷ್ಟು ಅಫಿಷಿಯಲ್ ಅಂಡ್ ಡೀಸೆಂಟ್ ಆಗಿ ಇರ್ತೀವಿ ಅಂದ್ರೆ ಪಬ್ಲಿಕ್ ಅಲ್ಲಿ, ಅದೇ ಎಲ್ಲ ಜೊತೆ ಸೇರಿದ್ರೆ ಸಾಕು, ವಿಚಿತ್ರವಾಗಿ ಆಡ್ತೀವಿ. ನಮ್ ಲೈಫ್ ಅಂದ್ಮೇಲೆ ನಾವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು. ಯಾರೇನಂತಾರೆ, ಯಾರೇನ್ ಅನ್ಕೊಂತಾರೆ ಅನ್ನೋಷ್ಟೆಲ್ಲ ಯೋಚನೆ ಮಾಡ್ಬಾರ್ದು. ಕಾಲೇಜಿಂದ ಹೋಗ್ಬೇಕಾದ್ರೆ ಡೈರೆಕ್ಟ್ ಬಸ್ ಇದೆ, ಬಟ್ ಇವ್ರು ರೋಡ್ ಕ್ರಾಸ್ ಮಾಡಿ ಬರೋಷ್ಟೊತ್ತಿಗೆ ಅವ್ರು ಸ್ಟಾರ್ಟೇ ಮಾಡ್ಬಿಟ್ರು. ಓಡೋಗತ್ತಿದೀವಿ. ನಾನು ಮೈಕ್ ಇಲ್ದಿರ ನಾವು ಮಾತಾಡೋದು ನಿಮಗೆ ಕ್ಲಿಯರ್ ಆಗಿ ಕೇಳಿಸಲ್ಲ ಅನ್ಕೊಂಡು ಅಲ್ಲಿ ಯಾರು ಏನು ಮಾತಾಡ್ತಾ ಇರ್ಲಿಲ್ಲ, ಬಟ್ ಕೇಳಿಸುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಇಂದ ಮಾತಾಡ್ತೀವಿ. ಬಸ್ಸಿಂದ ಇಳ್ದಿದ್ದೆ, ನಡ್ಕೊಂಡು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ನಾವು ಆಡ್ತಾ ಇರೋದಕ್ಕಲ್ಲ, ಅವ್ರಿಗೊಂದು ಕ್ಯೂರಿಯಾಸಿಟಿ ಅಷ್ಟೇ, ಏನ್ ಮಾಡ್ತಾವ್ರಿ ಇವ್ರು ಅಂತ. ನಾನು ಹೇಳಿದ್ನಲ್ಲ ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್ ಅಂತ, ಅದಕ್ಕೆ. ಇಲ್ಲಿಂದಾನೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಲ್ಲ ಯಾರ್ಯಾರು ಏನ್ ತಿಂತೀವಿ ಅಂತ. ಅಲ್ಲಿ ಹೋಗಿದ್ದೆ, 5 ನಿಮಿಷಕ್ಕೆ ಊಟ ಬಂತು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನ ನಮ್ಗೆ ಹೊಟ್ಟೆ ಹಸ್ತಿದ್ದಕ್ಕೆ ಇನ್ನ ಟೇಸ್ಟ್ ಆಗಿತ್ತು. ಯಾರು ಅಲ್ಲಿಂದ ಅಲ್ಲಾಡ್ಲಿಲ್ಲ ಅರ್ಧ ಗಂಟೆ ತಿಂದಾದ್ಮೇಲೆ. ಲೈಫಲ್ಲಿ ದುಡ್ಡು, ಕೆಲಸ, ಕರಿಯರ್ ಎಲ್ಲ ಎಷ್ಟು ಮುಖ್ಯನೋ ಅಷ್ಟೇ ಜೊತೆಗಿರೋರ್ಗೆ ವ್ಯಾಲ್ಯೂ ಕೊಡ್ಬೇಕು. ಇಂಥ ಆಪರ್ಚುನಿಟೀಸ್ ಎಲ್ಲ ಸಿಕ್ಬಿಟ್ರೆ ಮನೇಲಿ ಬಿಡಲ್ಲ, ಇವನೋನ್ ಬಿಡಲ್ಲ ಅಂದಿರ ಆದಷ್ಟು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲೆಲ್ಲಾರ್ಗು ಬಾಯ್ ಹೇಳಿ ಮನೆಗೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಈ ರೇಂಜ್ಗೆ ರಶ್ ಇದೆ. ಒಂದೊಂದ್ ದಿನಾನು ಈ ತರ ರಶ್ ಆಗಿರೋ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಅದೆಷ್ಟು ಮೋಟಿವೇಟ್ ಆಗುತ್ತಂದ್ರೆ, ನಾನು ಯಾವಾಗ ಅನ್ಕೊಂಡಿರೋದ್ ಮಾಡ್ತೀನೋ, ನಾನು ಯಾವಾಗ ಯೋಚನೆ ಮಾಡಿರೋ ತರ ಬಾಳ್ತೀನೋ ಅನ್ಸುತ್ತೆ. ಅಜ್ಜಿ ತಾತ ಮನೆಗೆ ಹೋಗಿದ್ದೆ. ಅವ್ರು ಮಲ್ಗಿರೋ ಬೆಡ್ ಅಲ್ಲಿ ಆ ದಿಂಬುಗ್ ಹೋಗಿ ತಲೆ ಕೊಟ್ರೆ ಸಾಕು, ಎಷ್ಟು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂದ್ರೆ. 3-4 ದಿನದಿಂದ ಬೇರೆ ಕರೆಕ್ಟಾಗಿ ನಿದ್ದೆ ಮಾಡಿರ್ಲಿಲ್ಲ. ಮಧ್ಯಾಹ್ನ ಬೇರೆ ಹೊಟ್ಟೆ ತುಂಬಾ ಊಟ ಮಾಡಿದೀನಿ. ಏನ್ ಸುಖ, ಇಷ್ಟೇ ಜೀವನ. ಅಷ್ಟೇ ವಿಡಿಯೋ. ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಎಷ್ಟು ಫ್ರೆಶ್ ಆಗಿ ಸ್ಟೈಲ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತೀವಿ. ರಾತ್ರಿ ಬರೋಷ್ಟೊತ್ತಿಗೆ ಊಟ ಚೇಂಜ್ ಆಗ್ಬಿಟ್ಟಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ನೀವು ಹೋಗೋ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಕೊಂಡು ನಾನು ಹಾಕೋ ಡೈಲಿ ವ್ಲಾಗ್ ಮಿಸ್ ಮಾಡಬಾರ್ದಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ.